ದೇಶದಲ್ಲಿರುವಂಥ ಯಮುನಾ ನದಿಯ ದಡದ ಮೇಲೆ ದಂಡೆಯ ಮೇಲೆ ಈ ಒಂದು ಆಗ್ರಾ ಕಂಡು ಬರ್ತೈತಿ. ಇದನ್ನ ಯಾರು ನಿರ್ಮಿಸಿದರು? ಸಿಕಂದರ್ ಲೋಧಿ. ಯಾರೀ? ಸಿಕಂದರ್ ಲೋಧಿ ಏನು ಮಾಡ್ತಾನಂದ್ರೆ ಈ ಆಗ್ರಾವನ್ನ ನಿರ್ಮಿಸ್ತಾನ. ಇದು ಮೊಘಲರ ರಾಜಧಾನಿಯಾಗಿತ್ತು. ಏನಾಗಿತ್ತು ರೀ? ಇದು ಮೊಘಲರ ರಾಜಧಾನಿಯಾಗಿತ್ತು. ಇಲ್ಲಿಯೂ ಕೂಡ ಏನತಿ ಅತ್ಯಂತ ಪ್ರಮುಖವಾದಂತಹ ತಾಜ್ ಮಹಲ್ ಏನ್ರಿ? ತಾಜ್ ಮಹಲ್ ಎಲ್ಲಿ ನಿರ್ಮಾಣವಾಗಿದೆ? ಇದು ಕೂಡ ಒಂದು ಅದ್ಭುತಗಳಲ್ಲಿ ಯಾವುದು? ತಾಜ್ ಮಹಲ್ ಕೂಡ ಒಂದು. ಇದು ಎಲ್ಲಿ ಇದೆ ಅಂದರೆ ಇದು ಆಗ್ರಾದಲ್ಲಿದೆ. ಅದು ಯಾವುದ? ಉತ್ತರ ಪ್ರದೇಶದಲ್ಲಿರುವಂಥ ಯಮುನಾ ನದಿಯ ದಡದ ಮೇಲೆ ಸಿಕಂದರ್ ಲೋಧಿ ಏನು ಮಾಡ್ತಾನಂದ್ರೆ ಈ ಆಗ್ರಾವನ್ನು ನಿರ್ಮಾಣ ಮಾಡ್ತಾನೆ. ಇದರ ಜೊತೆಗೆ ಶಹಜಾನ್ ಏನು ಮಾಡ್ತಾನಂದ್ರೆ ಈ ಒಂದು ತಾಜ್ ಮಹಲನ್ನು ಏನು ಮಾಡ್ತಾನಂದ್ರೆ ನಿರ್ಮಾಣವನ್ನು ಮಾಡ್ತಾನ್ರಿ. ಏನು ಮಾಡ್ತಾನ್ರಿ? ತಾಜ್ ಮಹಲನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಇದು ಕೂಡ ಏನಂತಿ ಅತ್ಯಂತ ಪ್ರಮುಖವಾದಂಥ ಸ್ಮಾರಕ ಅಂತಲೂ ಸಹಿತ ನಾವು ಕರಿತೀವಿ. ಹೌದಾ? ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ತುಂಗಭದ್ರಾ ಅಂತ ಕರಿತೀವಿ. ತುಂಗಭದ್ರಾ ಯಾವ ನದಿಯ ದಡದ ಮೇಲಿದೆ? ಇದು ಅಥವಾ ಈ ತುಂಗಭದ್ರಾ ನದಿಯ ದಡದ ಮೇಲೆ ಇರುವಂತಹ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದಿದೆ ಕಂಡು ಬರ್ತೈತೆ ಅಂದ್ರೆ ಹಂಪಿಯು ಕಂಡು ಬರ್ತೈತಿ. ಈ ಹಂಪಿ ಪ್ರಮುಖ ನೋಡ್ರಿ. ಹಂಪಿಯ ವಿರೂಪಾಕ್ಷ ದೇವಾಲಯ ಸಹಿತ ಕಂಡು ಬರ್ತೈತಿ. ಇದರ ಜೊತೆಗೆ ಇದು ಯಾವ ಒಂದು ರಾಜರ ಅಥವಾ ಯಾವ ಒಂದು ರಾಜ್ಯದ ರಾಜಧಾನಿಯಾಗಿತ್ತು ಅಥವಾ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತಂದ್ರೆ ಇದು ಕೂಡ ಏನತಿ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ಹಲವಾರು ರೀತಿಯಾದಂತಹ ಭವ್ಯ ಸ್ಮಾರಕಗಳು ಸಹಿತ ಎಲ್ಲಿ ಕಂಡು ಬರ್ತಾವ್ರಿ? ಈ ಒಂದು ಹಂಪಿಯಲ್ಲಿ ಕಂಡು ಬರ್ತಾವ. ಇವುಗಳನ್ನ ಏನು ಕರಿತೀವಿ ನಾವು? ಅತಿ ಹೆಚ್ಚು ಒಂದು ನಮ್ಮ ಕರ್ನಾಟಕದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಬೀದಿಗಳಲ್ಲಿ ಅಥವಾ ಏನತಿ ಸಂತೆಗಳಲ್ಲಿ ನಾವು ಯಾವ ರೀತಿಯಾಗಿ ಕಾಯಿಪಲ್ಯಗಳನ್ನು ವ್ಯಾಪಾರ ಮಾಡ್ತೀವ್ರಲ್ಲ ಆ ರೀತಿಯಾಗಿ ಏನು ಮಾಡ್ತಾವಂದ್ರೆ ಈ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಏನು ಮಾಡ್ತಾರಂದ್ರೆ ಇಲ್ಲಿಯೂ ಕೂಡ ಏನು ಮಾಡ್ತಾರಂದ್ರೆ ಆ ಒಂದು ಸಂತೆಯಲ್ಲಿ ಮಾರ್ತಾ ಇದ್ರು ಅನ್ನೋದು ಏನಾಗತ್ತಂದ್ರೆ ಕಂಡು ಬರ್ತೈತಿ ನೋಡ್ರಿ. ಹೌದಾ? ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಬೀದರ್. ಏನ್ರಿ? ಬೀದರ್ ಅಂತ ಕರಿತೀವಿ. ಇದು ಕೂಡ ಏನತಿ ನಮ್ಮ ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ನಮ್ಮದೇನಪ್ಪ ಅಂದ್ರೆ ಕರ್ನಾಟಕದ ಉತ್ತರ ಭಾಗದಲ್ಲಿರುವಂತಹ ಒಂದು ಕಿರೀಟ ಯಾವುದಪ್ಪ ಅಂದ್ರೆ ಬೀದರ್ ಕರಿತೀವಿ. ಓಕೆನಾ? ಇದು ಏನತಿ ಒಂದು ಉತ್ತರ ಭಾಗದಲ್ಲಿರುವಂಥ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಕಂಡು ಬರುವಂಥದ್ದು. ಇದು ಕೂಡ ಬಹುಮನಿ ರಾಜರ ರಾಜಧಾನಿಯಾಗಿತ್ತು. ಏನಾಗಿತ್ತು ರೀ? ಬಹುಮನಿ ಸುಲ್ತಾನರ ಒಂದು ರಾಜಧಾನಿಯಾಗಿತ್ತು. ಇಲ್ಲಿ ಮೊಹಮ್ಮದ್ ಗವಾನನು ಏನು ಮಾಡೋಣ ಒಂದು ಮದ್ರಸವನ್ನು ನಿರ್ಮಿಸ್ತಾನ್ರಿ. ಏನು ಮಾಡ್ತಾನ್ರಿ? ಮದ್ರಸವನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಬಿಜಾಪುರ. ಅವಾಗೇನು ಕರಿತಾಯಿದ್ರು? ಬಿಜಾಪುರ ಅಂತ ಕರಿತಾಯಿದ್ರು. ಇವಾಗ ಸದ್ಯಕ್ಕೆ ಏನು ಕರಿತಿದ್ವಿ ನಾವು? ವಿಜಯಪುರ ಅಂತ ಕರಿತಾ ಇದ್ವಿ. ಹೆಸರೆಲ್ಲ ಚೇಂಜ್ ಮಾಡ್ಯಾರ ನೋಡ್ರಿ. ಅದಕ್ಕೆ ನಾವು ವಿಜಯಪುರ ಅಂತ ಕರಿತೀವಿ. ಕರ್ನಾಟಕದ ಉತ್ತರ ಭಾಗದಲ್ಲಿರುವಂಥ ಇದು ಕೂಡ ಆದಿಲ್ ಶಾಹಿಗಳು. ಯಾರ್ರೀ? ನಮ್ಮ ಆದಿಲ್ ಶಾಹಿಗಳು ಅಂತ ಕರಿತೀವಿ ನಾವು. ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಕರಿತೀವಿ ನೋಡ್ರಿ. ಇಲ್ಲಿ ಇವುಗಳ ಅಥವಾ ಇವರ ಒಂದು ಪ್ರಮುಖವಾದಂತಹ ಯಾವ್ದಪ್ಪ ಅಂದ್ರೆ ರಾಜಧಾನಿ ಯಾವುದಾಗಿತ್ತು? ಈ ಒಂದು ನಮ್ಮ ಬಿಜಾಪುರ ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಇದರ ನಂತರ ಏನಂತಿ ಅನೇಕ ರೀತಿಯಾದಂತಹ ಸ್ಮಾರಕಗಳ ಸಹಿತ ಕಂಡು ಬರ್ತಾವೆ ನೋಡ್ರಿ ಇಲ್ಲಿ. ಓಕೆನಾ? ಏನಪ್ಪ ಅಂದ್ರೆ ಗೋಳ ಗುಮ್ಮಟ್. ಏನ್ರಿ? ಗೋಳ ಗುಮ್ಮಟ ಅಥವಾ ಇದನ್ನು ಏನು ಕರಿತೀವಿ ನಾವು? ಗೋಳ ಗುಮ್ಮಟದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಸಾರಿ ಹೋದ್ರೆ 2 ಸಾರಿ ಕೇಳ್ತೀರಿ, 7 ಸಾರಿ ಕೇಳ್ತೈತ್ರಿ. 2 ಸಾರಿ ಕೇಳ್ತೈತ್ರಿ, 7 ಸಾರಿ ಕೇಳ್ತೈತಿ. ಓಕೆನಾ? ಇದು ಕೂಡ ಏನತಿ ನಮ್ಮ ಭಾರತದಲ್ಲಿರುವಂಥ ಒಂದು ಗೋಳ ಗುಮ್ಮಟ ಅಂತಲೂ ಸಹಿತ ಕರಿತೀವಿ. ಇಬ್ರಾಹಿಂ ರೋಜಾ. ಇನ್ನೊಂದು ಏನಪ್ಪ ಅಂದ್ರೆ ಇಬ್ರಾಹಿಂ ರೋಜಾ ಅಂತ ಕರಿತೀವಿ. ಇದು ಕೂಡ ಏನತಿ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೂ ಸಹಿತ ಏನು ಮಾಡ್ತೀವಿ ಅಂದ್ರೆ ಇಬ್ರಾಹಿಂ ರೋಜಾವನ್ನು ಕರಿತೀವಿ. ಅಸರ್ ಮಹಲ್ ಅಂತ ಕರಿತೀವಿ. ಬಾರಾ ಕಮಾನ್ ಅಂದ್ರೆ 12 ಕಮಾನುಗಳನ್ನು ಅಥವಾ ಇದು ಕೂಡ ಏನಾಗುತ್ತಂದ್ರೆ ಇದು ಅಪೂರ್ಣವಾಗೈತಿ. ಅದು ಒಂದು ಕಮಾನುಗಳಿಂದ ಮಾತ್ರ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಕಮಾನುಗಳಿಂದ ಕೂಡೈತಿ. ಈಗ ಸದ್ಯದಾಗ ಏನತಿ ಆ ಕಮಾನುಗಳು ಸಹಿತ ಏನತಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾವೆ. ಓಕೆನಾ? 12 ಕಮಾನ್ ಅಂದರೆ ಎಷ್ಟು? 12 ಕಮಾನುಗಳು ಉಳ್ಳುವಂತಹ ಒಂದು ಏನು ಕರಿತೀವಿ ಇಲ್ಲಿ ಕಟ್ಟಡಗಳು ಸಹಿತ ಏನಾಗ್ತಾವೆ ಕಂಡು ಬರ್ತಾವೆ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ. ಯಾವುದ್ರಿ? ಕಲ್ಕತ್ತಾ ಅಂತ ಕರಿತೀವಿ. ಕಲ್ಕತ್ತಾ ಏನತಿ ಹುಗ್ಲಿ ನದಿಯ ದಂಡೆಯ ಮೇಲೆ ಇರುವಂಥದ್ದು. ಕಲ್ಕತ್ತಾ ಮತ್ತು ಯಾರ ರಾಜಧಾನಿಯಾಗಿತ್ತು? ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿತ್ತು. ಇದು ಕೂಡ ಏನತಿ ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು. ಈ ಕಲ್ಕತ್ತಾದ ಸಮೀಪ ಬೇಲೂರು ಅಂತ ಬರುತ್ತೆ. ಈ ನಮ್ಮ ಬಾಗಲಕೋಟೆ ಇರುವಂಥ
ಹಾಸನದಲ್ಲಿರುವಂಥ ಬೇಲೂರಲ್ಲ, ಇದು ಕೂಡ ಏನೈತಿ ಕಲ್ಕತ್ತಾದಲ್ಲಿರುವಂಥ ಒಂದು ಬೇಲೂರು ಎಂಬಲ್ಲಿ ಏನೈತಿ ಸ್ವಾಮಿ ವಿವೇಕಾನಂದರು ಕೂಡ ಏನು ಮಾಡ್ತಾರೆ ಅಂದ್ರೆ ಒಂದು ಆಶ್ರಮವನ್ನು ಅಥವಾ ರಾಮಕೃಷ್ಣ ಮಠವನ್ನು ಏನು ಮಾಡ್ತಾರೆ ಅಂದ್ರೆ ಸ್ಥಾಪಿಸ್ತಾರೆ. ಓಕೆನಾ. ಇದು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಇನ್ನು ಬಾಂಬೆ ಅಂತ ತಿಳ್ಕೊತೀವಿ. ಬಾಂಬೆ ನಿಮಗೆಲ್ಲರಿಗೂ ಗೊತ್ತಾಗ್ತವ. ಈಗಿನ ಮುಂಬೈ ಅಥವಾ ಮುಂಬೈಯನ್ನು ಕರಿತೀವಿ, ಬಾಂಬೆ ಅಂತಲೂ ಕರಿತೀವಿ. ಓಕೆನಾ. ಇದು ಮಹಾರಾಷ್ಟ್ರದ ರಾಜಧಾನಿಯಾಗಿತ್ತು. ನಮ್ಮ ಕರ್ನಾಟಕದ ಹೆಂಗೆ ಬೆಂಗಳೂರಲ್ಲೇ ಹಂಗೆ ಮಹಾರಾಷ್ಟ್ರದ ರಾಜಧಾನಿ ಯಾವುದಾಗಿತ್ತು, ಈ ಬಾಂಬೆ ಆಗಿತ್ತು. ಇದು ಕೂಡ ಏನತಿ ಭಾರತದ ಪಶ್ಚಿಮ ತೀರದಲ್ಲಿ, ಇದು ಕೂಡ ಏನತಿ ಭಾರತದ ಪಶ್ಚಿಮ ತೀರದಲ್ಲಿಯೂ ಸಹಿತ ಏನಾಗ್ತಂದ್ರೆ ಇದು ಕೂಡ ಕಂಡು ಬಂದಿತ್ತು. ಇಲ್ಲಿಯೂ ಕೂಡ ಏನತಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಎಲ್ಲಿ ಜರುಗಿತ್ತಪ್ಪ ಅಂದ್ರೆ ಈ ಒಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಜರುಗಿತ್ತು ಅದು ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪಾಂಡಿಚೇರಿ ಅಂತ ಕರಿತೀವಿ. ಇದನ್ನು ಏನು ಕರಿತೀವಿ ನಾವು ಮದ್ರಾಸ್ನ ದಕ್ಷಿಣಕ್ಕೆ ಕೋರ್ಮಂಡಲ್ ತೀರ ಅಂತಲೂ ಕರಿತೀವಿ. ಇದು ಕೂಡ ಏನತಿ ಭಾರತದಲ್ಲಿ ಫ್ರೆಂಚರ ಮೊದಲ ರಾಜಧಾನಿ ಅಥವಾ ಫ್ರೆಂಚರ ರಾಜಧಾನಿಯಾಗಿತ್ತು ಅಂತ ಕರಿತೀವಿ. ಓಕೆನಾ. ಈ ಕೋರ್ಮಂಡಲ್ ತೀರ ಓಕೆನಾ ನಮ್ಮ ಕರ್ನಾಟಕದಲ್ಲಿರುವಂಥ ಏನತಿ ತೀರವನ್ನು ಏನು ಕರಿತೀವಿ ನಾವು ಕೆಲವೊಂದಿಷ್ಟು ಮ್ಯಾಕ್ರಲ್ ತೀರ ಅಂತಲೂ ಸಹಿತ ಕರಿತೀವಿ ಅಥವಾ ಕರ್ನಾಟಿಕ್ ತೀರ ಅಂತಲೂ ಸಹಿತ ಕರಿತೀವಿ ನಾವು. ಓಕೆನಾ. ಹಿಂಗೆ ಕೆಲವೊಂದಿಷ್ಟು ಈಗ ಸಮುದ್ರದ ಅಕ್ಕಪಕ್ಕದಲ್ಲಿರುವಂಥ ತೀರ ಪ್ರದೇಶಗಳನ್ನು ಅಥವಾ ತೀರಗಳನ್ನು ಕರಿತೀವಲ್ಲ, ಇವುಗಳ ತೀರಗಳು ಕೋರ್ಮಂಡಲ್ ತೀರ. ಓಕೆನಾ. ನೆಕ್ಸ್ಟ್ ಇದೇ ರೀತಿಯಾಗಿ ಒಂದೊಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಒಂದು ಹೆಸರುಗಳಿಂದ ಆ ತೀರ ಪ್ರದೇಶಗಳನ್ನು ಕರಿತಾ ಇರ್ತಾರೆ. ಇದರ ಜೊತೆಗೆ ಶ್ರೀರಂಗಪಟ್ಟಣ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಎಲ್ಲಿ ಬರ್ತೈತಪ್ಪ ಅಂದ್ರೆ ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಎಲ್ಲಿ ಬರ್ತದ್ರಿ? ಮಂಡ್ಯ ಜಿಲ್ಲೆಯಲ್ಲಿ ಇದು ಕಂಡು ಬರುತ್ತದೆ. ಇದು ಆರಂಭಿಕ ಮೈಸೂರು ಒಡೆಯರು ಮತ್ತು ಹೈದರಲ್ಲಿ ಟಿಪ್ಪು ಸುಲ್ತಾನರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಶ್ರೀರಂಗಪಟ್ಟಣ ಆಗಿತ್ತು. ಇಲ್ಲಿಯೂ ಕೂಡ ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯಗಳು ಸಹಿತ ಕಂಡು ಬರುವಂಥದ್ದಾಗಿರ್ಬೋದು. ಇಲ್ಲಿಯೂ ಕೂಡ ಅನೇಕ ಸ್ಮಾರಕಗಳು ಸಹಿತ ಕಂಡು ಬರ್ತವೆ. ಇಷ್ಟು ಬರೆದ್ರೆ ಸಾಕ್ರಿ. ಒಟ್ಟು ಏನು ಮಾಡ್ಬೇಕಂದ್ರೆ ಇಷ್ಟು ನಾವೇನು ಹೇಳ್ಕೊತೋಕ್ಕಿವಲ್ಲ ಇಷ್ಟ ಬರೆದ್ರೆ ಸಾಕು. ನಿಮ್ಮ ಮಾರ್ಕ್ಸ ಎಲ್ಲಿಯೂ ಹೋಗಂಗಿಲ್ರಿ. ಎಲ್ಲ ಕರೆಕ್ಟ್ ಮಾರ್ಕ್ಸನ ಬರ್ತಾವೆ. ಏನು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಓಕೆನಾ. ಕರೆಕ್ಟ್ ಏನತಿ ಒಂದು ಗುರುತಿಸುವಿಕೆಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಮಾರ್ಕ್ಸ್ ಕೊಡ್ತಾರೆ. ನೀವು ಸರಿಯಾಗಿ ಬರ್ದಿದ್ದಕ್ಕೆ ಒಂದು ಮಾರ್ಕ್ಸ್ ಕೊಡ್ತಾರೆ. ಏನೂ ಅಂಜಿಕಿಲ್ದ ಏನು ಮಾಡಬೇಕಂದ್ರೆ ನೀವು ಬರಿತಾ ಇರಬೇಕು. ಓಕೆನಾ. ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ ನಾವು ಬರೆಯುವಂಥದ್ದು. ನಾವು ಎಷ್ಟು ಚೆನ್ನಾಗಿ ಬರ್ತೀವಿ ಮತ್ತು ಅಕ್ಷರ ಏನತಿ ಎಲ್ಲರೂ ಚೆನ್ನಾಗಿ ಬರಿಬೇಕು. ಗುಂಡ್ಕ ಕರೆಕ್ಟಾಗಿ ಬರಿಬೇಕು. ನೀವು ಎತ್ತರ ಬರೀತಾರಲ್ಲ ಹಂಗೆ ಬರೆಯೋಕೆ ಹೋದ್ರೆ ಅಂದ್ರೆ ಕೆಲಸ ಆಗೋದಿಲ್ಲ. ಸರಿಯಾಗಿ ಏನು ಮಾಡಬೇಕು, ಆ ಪಾಯಿಂಟನ್ನು ಇಟ್ಟು ಅದಕ್ಕೆ ಹೆಸರನ್ನು ಸೂಚಿಸಬೇಕು. ಸೂಚಿಸಿದ ನಂತರ ಏನಂತ ಸರಿಯಾಗಿ ಅದರ ಒಂದು ಎಕ್ಸ್ಪ್ಲನೇಷನ್ ಸರಿಯಾಗಿತ್ತಪ್ಪ ಅಂದ್ರೆ ನಿಮ್ದು ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ರೀ. ಓಕೆನಾ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಮೀರತ್ ಅಂತ ಕರಿತೀವಿ. ಇದು ಎಲ್ಲಿ ಕಂಡುಬರ್ತೀವಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತೀವಿ. ಇದು ಕೂಡ ಯಾವುದರ ಸಮೀಪ ಐತೆ ಅಂದ್ರೆ ದೆಹಲಿ ಸಮೀಪವಿದೆ ಮತ್ತು ಇದು ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ಅಂತಲೂ ಸಹಿತ ಕರಿತೀವಿ. ಓಕೆನಾ. ಇನ್ನು ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಏನ್ರಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕೇಳಿರಿ. ಅವಾಗ ಏನು ಮಾಡ್ತಾನೆ ನೋಡ್ರಿ, ಅವಾಗ ಜನರಲ್ ಡಯರ್ ಏನು ಮಾಡ್ತಾನೆ ಅಂದ್ರೆ 1900 ನಮ್ಗೆ ಆ ಸಮಥಿಂಗ್ ಟೈಮ್ ಒಳಗೆ ಒಂದು ಜನರಲ್ ಡಯರ್ ಇದ್ದವ ಏನು ಮಾಡ್ತಾನೆ ಜಲಿಯನ್ ವಾಲಾಬಾಗ್ ಮ್ಯಾಗ ಏನು ಮಾಡ್ತಾನೆ ಅಲ್ಲಿ ಪಂಜಾಬ್ದ ಅಮೃತ್ಸರದಲ್ಲಿರುವಂಥ ಏನೈತಿ ರೌಲತ್ ಕಾಯ್ದೆ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಅವಾಗ ಏನೈತಿ ಅವುಗಳನ್ನು ಅಥವಾ ಜನರಲ್ ಡಯರ್ ಏನು ಮಾಡ್ತಾನೆ 1919ರಲ್ಲಿ ಕಗ್ಗೊಲೆಗೈದನು. ಅಥವಾ ಇವರು ಎಲ್ಲರೂ ಏನು ಮಾಡ್ತಾನಂದ್ರೆ ಗುಂಡನ್ನು ಹಾರಿಸಿ ಅಲ್ಲಿರುವಂಥ ಜನರನ್ನು ಏನು ಮಾಡ್ತಾನಂದ್ರೆ ಕೊಲೆಯನ್ನು ಮಾಡ್ತಾನೆ. ಇದು ಕೂಡ ಏನೈತಿ ಇತಿಹಾಸದಲ್ಲಿರುವಂಥ ಒಂದು ಏನೈತಿ ಪ್ರಮುಖವಾದಂತಹ ಒಂದು ಏನೈತಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಲೂ ಸಹಿತ ನಾವು ಕರಿತೀವಿ. ಇನ್ನು ದಂಡಿ ಅಂತಲೂ ಕರಿತೀವಿ. ದಂಡಿ ಎಲ್ಲಿ ಬರ್ತೀವಪ್ಪ ಅಂದ್ರೆ ಗುಜರಾತಿನ ಪಶ್ಚಿಮ ತೀರದಲ್ಲಿ ಕಂಡು ಬರುತ್ತೆ. ಈ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದ ಆರಂಭಿಸ್ತಾರೆ. ಇವು ಮೇನ್ ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಆ ಒಂದು ಐತಿಹಾಸಿಕ ಪ್ರಮುಖ ಸ್ಥಳಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ ಗುರುತಿಸ್ಕೊಳ್ತಾ ಇರ್ತೀವಿ. ಓಕೆನಾ. ಈ ಒಂದು ಗುರುತಿಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನೋಡ್ಕೋಬೇಕ್ರಿ ನೀವು ಎಲ್ಲರಿ. ಎಲ್ಲೆಲ್ರಿ ತಕ್ಷಶಿಲಾ ಎಲ್ಲಿ ಬರ್ತೈತಿ, ಹರಪ್ಪ ಎಲ್ಲಿ ಬರ್ತೈತಿ, ಜಲಿಯನ್ ವಾಲಾಬಾಗ್ ಎಲ್ಲಿ ಬರ್ತೈತಿ, ಪಾಣಿಪತ್ ಎಲ್ಲಿ ಬರ್ತೈತಿ, ಮೀರತ್ ಎಲ್ಲಿ ಬರ್ತೈತಿ, ದೆಹಲಿ ಎಲ್ಲಿ ಬರ್ತೈತಿ, ಆಗ್ರಾ ಎಲ್ಲಿ ಬರ್ತೈತಿ, ಪಾಟಲಿಪುತ್ರ ಎಲ್ಲಿ ಬರ್ತೈತಿ, ಕಲ್ಕತ್ತಾ ಎಲ್ಲಿ ಬರ್ತೈತಿ. ಓಕೆನಾ. ಮತ್ತು ನೀವೇನೈತಿ ಬಾಂಗ್ಲಾದೇಶದಾಗದು ಹೋಗಿರಿ, ಮತ್ತು ಬಾಂಗ್ಲಾದೇಶಕ್ಕೆ ಹೋಗ್ಕೋಬೇಡ್ರಿ. ಓಕೆ. ಆಮೇಲೆ ದಂಡಿ, ಬಾಂಬೆ, ದೇವಗಿರಿ, ಬಿಜಾಪುರ ಇರ್ಬೋದು,
ಬೀದರ್ ಆಗಿರ್ಬೋದು, ಬಾದಾಮಿ, ಹಂಪಿ, ಕಂಚಿ, ಹಳೆಬೀಡು, ಶ್ರೀರಂಗಪಟ್ಟಣ, ಪಾಂಡಿಚೇರಿ, ಓಕೆನಾ. ಆಮೇಲೆ ಈ ಕಡೆ ಏನೈತಿ ಹರಪ್ಪ ಮತ್ತು ತಕ್ಷಶಿಲಾ ಸಹಿತ ಏನು ಮಾಡ್ತಾವಂದ್ರೆ ಇವುಗಳು ಕಂಡು ಬರ್ತಾವ. ಇವುಗಳು ಪ್ರಮುಖವಾದಂಥ ಏನೈತಿ ಐತಿಹಾಸಿಕ ಸ್ಥಳಗಳು ಅಂತಲೂ ಸಹಿತ ಕರಿತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಏನೈತಿ ಈ ಒಂದು ಅಧ್ಯಯನ ಕೇಳಿದ ನಂತರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. 10ಕ್ಕೆ 10 ಓದ್ತಿರೋಂಥ ಭರವಸೆ ಇದೆ. ನಿಮಗೂ ಕೂಡ ಏನೈತಿ ಮುಂದೆ ಬರುವಂತಹ ಒಂದು ಎಕ್ಸಾಮಿನೇಷನ್ಗೆ ಒಳ್ಳೆಯದಾಗಲಿ ಎಂದು ಹಾರೈಸ್ತೇವೆ. ವಿಶ್ ಯು ದಿ ಗುಡ್ ಲಕ್.